ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಈ ಪಾದಯಾತ್ರೆಯಲ್ಲಿ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಸುಕಾಲಪೇಟೆಯ ಸ್ಮಶಾನದಲ್ಲಿ ಅರ್ಧ ಗಂಟೆ ಕಾಲ ಧ್ಯಾನ ಮಾಡಲಾಯಿತು. ತದನಂತರ ಈ ಪಾದಯಾತ್ರೆ ಉದ್ದೇಶದ ಕುರಿತು ನಲಂದ ವಿಶ್ವವಿದ್ಯಾಲಯದ ಚಾಮರಾಜನಗರದ ಪೂಜ್ಯ ಬೋಧಿ ದತ್ತ ತೇರೋ ಮಾತನಾಡಿದ ಅವರು, ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆಗಾಗಿ ಬೌದ್ಧ ಅಭಿವೃದ್ಧಿ ನಿಗಮ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತ ಅನುದಾನಕ್ಕಾಗಿ, ಜೊತೆಗೆ ಬುದ್ಧರ ಜನ್ಮದಿನದಂದು ಸಾರ್ವತ್ರಿಕ ರಜೆ ಸೇರಿದಂತೆ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿ ಬೆಂಗಳೂರು ವಿಧಾನಸೌಧದವರೆಗೆ ಸನ್ನತಿ ಬೌದ್ಧ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಗುಲ್ಬರ್ಗದ ಸನ್ನತಿಯಿಂದ ಸಾಮ್ರಾಟ್ ಅಶೋಕರ ಪ್ರಮುಖ 9 ಶಿಲಾಶಾಸನಗಳನ್ನು ಅಧ್ಯಯನ ಮಾಡುತ್ತಾ ಬೆಂಗಳೂರಿನ ಕಡೆಗೆ ಸನ್ನತಿ ಪಂಚಶೀಲ ಪಾದಯಾತ್ರೆ ನಡೀತಾ ಇದೆ. ಈ ಪಾದಯಾತ್ರೆಯಲ್ಲಿ ಕರ್ನಾಟಕದ ಸರ್ಕಾರಕ್ಕೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತವಾದ ಅನುದಾನ, ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮದ ಸ್ಥಾಪನೆ ಮತ್ತು ಭಗವಾನ್ ಬುದ್ಧರ ಜನ್ಮದಿನದ ಸಾರ್ವತ್ರಿಕ ರಜೆಯನ್ನಾಗಿ ಘೋಷಣೆ ಮಾಡಬೇಕಂತ ಮನವಿಯನ್ನು ಮಾಡೋದಕ್ಕೆ ಸುಮಾರು 800 ಕಿಲೋಮೀಟರ್ ಇರುವ ಈ ಉದ್ದದ ಪಾದಯಾತ್ರೆಯನ್ನು ಭಿಕ್ಕು ಸಂಘದೊಡನೆ ಮತ್ತು ಎಲ್ಲ ಸಮಾನ ಮನಸ್ಕರು ಮತ್ತು ಭಗವಾನ್ ಬುದ್ಧರ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಸೇರಿ ಈ ಪಂಚಶೀಲ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಈ ಪಾದಯಾತ್ರೆಯಲ್ಲಿ ಬಹಳ ಮುಖ್ಯವಾದ ವಿಷಯ ಏನಂತಂದರೆ, ಜನಗಳಿಗೆ ಸರಳವಾದಂಥ ಶೀಲವನ್ನು ಬೋಧಿಸುವುದು. ನಾನು ಪ್ರಾಣ ಹತ್ಯೆ ಮಾಡುವುದಿಲ್ಲ, ನಾನು ಕಳ್ಳತನ ಮಾಡುವುದಿಲ್ಲ, ನಾನು ವ್ಯಭಿಚಾರ ಮಾಡುವುದಿಲ್ಲ, ನಾನು ಸುಳ್ಳನ್ನು ಹೇಳುವುದಿಲ್ಲ, ನಾನು ಹೆಂಡಸರೆಯನ್ನು ಕುಡಿಯುವುದಿಲ್ಲ ಅನ್ನೋದನ್ನು ಭಾಳ ಸರಳವಾಗಿ ಜನಗಳಿಗೆ ತಿಳಿಸುವಂಥದ್ದನ್ನು ಈ ಪಾದಯಾತ್ರೆಯಲ್ಲಿ ಕೈಗೊಳ್ತಾ ಇದ್ದೀವಿ. ಇಡೀ ಜಗತ್ತಿಗೆ ಒಳಿತಾಗಲಿ, ವಿಶ್ವಶಾಂತಿ ಮತ್ತು ಎಲ್ಲರಿಗೂ ಮೈತ್ರಿ ಕರುಣೆ ಎಲ್ಲರಿಗೂ ಹೆಚ್ಚಾಗಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರ ದುಃಖ ದುಮ್ಮಾನಗಳು ರೋಗ ರುಜಿನಗಳು ದೂರವಾಗಲಿ ಅಂತೇಳಿ ಈ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಪೂಜ್ಯ ಧಮ್ಮ ತಸ್ಸೆ ಬಂತಿ, ಪೂಜ್ಯ ಅಜಪಾಲ ಬಂತಿ, ಪೂಜ್ಯ ಧಮ್ಮ ರಕ್ಷಿತ ಬಂತಿ, ಉಪಾಸಕರು ರಣಧೀರ್ ಎಂ ಹೊಸಮನಿ, ಪಾಲಿ ಶಿಕ್ಷಕರು ಕಲಬುರ್ಗಿ, ವಿಷ್ಣು ಹುಡುಗೀಕರ್ ಬೀದರ್, ಸಿದ್ದು ಮುದ್ರಿಕಿ, ಶಾಂತಪ್ಪ ಮಾನ್ವಿ, ಹನುಮಂತಪ್ಪ ಶೀಕಲ್, ನರಸಪ್ಪ ಜಾನೇಕಲ್, ರಾಮಣ್ಣ ಗೋನ್ವಾರ್, ಶಿವರಾಜ್ ಜಾನೇಕಲ್, ಅಯ್ಯಪ್ಪ ಮಲ್ಲಾಪುರ್, ಮಹಾಂಕಾಳಪ್ಪ, ಹನುಮಂತಪ್ಪ ಬೂದಿಹಾಳ್, ದುಗ್ಗಪ್ಪ ಮಲ್ಲಾಪುರ್, ಶರಣಬಸವ ಮಲ್ಲಾಪುರ್ ಸೇರಿದಂತೆ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು.